ನಮ್ಗೆ ಗೊತ್ತು ಆ್ಯಕ್ಟ್ ಮಾಡಿರ್ತೀವಿ ನಾವು, ಉಗುರು ಕೇಳೋದೆಲ್ಲ ಹೌ ವಿ ಡಿಡ್ ಇಟ್ ಅನ್ನೋದು ನಮ್ಗೆ ಗೊತ್ತು. ಬಟ್ ಸ್ಕ್ರೀನ್ ಮೇಲೆ ಸೆಲ್ಯುಲಾಯ್ಡ್ ಮೇಲೆ ನೋಡಬೇಕಾದ್ರೆ ಆ ಪ್ರೆಗ್ನೆಂಟ್ ವುಮನ್ಗೆ ಓದಿಯೋದು ಅದೆಲ್ಲ ನೋಡಿ, ಬಾಬು ನಿನ್ನ ಕಾಲು ಹಿಡಿತೀನಿ ಅದು ಸ್ವಲ್ಪ ಕಟ್ ಮಾಡಪ್ಪ ಅನ್ನೋವೆ, ನೋಡೋಕ್ಕಾಗ್ತಿರಲಿಲ್ಲ ಅಂತ ಆ ಪಿಕ್ಚರ್ ಅದು. ಬಟ್ ನಮ್ಗೆ ಗೊತ್ತು ಅದು ಇಟ್ ಈಸ್ ನ್ಯಾಚುರಲಿ ಮೇಡ್ ನ್ಯಾಚುರಲ್ ಟು ದ ಪೀಪಲ್, ಆಡಿಯನ್ಸ್ಗೆ ಅಂಥ ಫಿಲ್ಮ್ ಅದು. ಏನು ಕ್ಯಾರೆಕ್ಟರ್ ಅಂದರೆ ಒಂದೊಂದು ಸೀನು ನೀವು ಅಂಥದ್ದಲ್ಲಿ ನೋಡಿ, ಡಿಫ್ರೆಂಟ್ ಸೆಟ್. ಎಸ್, ಈಚ್ ಸೀನ್ ಇಸ್ ಅ ಡಿಫ್ರೆಂಟ್ ಸೆಟ್. ಅಬ್ಸಲ್ಯೂಟ್ಲಿ. ಒಂದು ಫೈಟ್ ತೆಗೆದ್ವಿ, ಐ ಸ್ಟಿಲ್ ರಿಮೆಂಬರ್. ನನ್ನ ರಾಜೇಂದ್ರ ಕುಮಾರ್ ಆ್ಯಂಡ್ ಸನ್ ಇಲ್ಲ ವಾಸ್ ಎ ಹಾಲಿವುಡ್ ಪ್ರೊಡ್ಯೂಸರ್. ಅವ್ರದ್ದೊಂದು ಟೀಮ್ ಬಂತು ನಮ್ಮ ಮನೆಗೆ. ಐ ಹೋಸ್ಟೆಡ್ ಎ ಡಿನ್ನರ್ ನಮ್ಮ ಮನೆಯಲ್ಲಿ ಮಾಡಿ, ಅಂಬರೀಷ್ ಸಾಬ್ ಅಪ್ಕ ಪಿಕ್ಚರ್ ಕಾ ಕುಚ್ ವಿಡಿಯೋ ರಖಾ ಯಾಕೆ ಹೈ ಸಾಬ್ ಅಂತ ಹೋಗಿ ಅಂತ ಹಾಕಿದೆ. ಅದರಲ್ಲಿ ಒಂದು ಡ್ಯೂಯಲ್ ರೋಲ್ ಬರ್ತದೆ. ಹೌದು. ಇವತ್ತು ಬಿಡಿ, ಅವತ್ತಿನ ಕಾಲಕ್ಕೆ ರಿಸ್ಟ್ ಮಾಸ್ಕ್ ಮಾಡಿದ್ರು. ಈ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟರ್ ಮೇಲೆ ಹಿಂಗೆ ಬೀಳುತ್ತೆ. ಒಂದು ಸುಮಾರು ಸೆಟ್ ಫೈಟಲ್ಲಿ ಆ ರೋಲಿಂಗ್ಗೆ ಎಲ್ಲರೂ ವಿಸ್ಕಿ ಕುಡಿತಾ ಇದ್ದವರೆಲ್ಲ ಇಟ್ಬಿಟ್ಟು ದೇ ಕ್ಲಾಪ್ ದಟ್ ದ ಟಿವಿ. ಅವತ್ತು ಎನಿ ಫೇವ್ರೇಟ್ ಇನ್ಸಿಡೆಂಟ್, ಎನಿಥಿಂಗ್ ಅಬೌಟ್ ಶೂಟಿಂಗ್? ಯಾಕೆ ನೀವು ಕಥೆಗಳು ಭಾಳ ಚೆನ್ನಾಗಿ, ಹುಲಿದೊಂದು ಕತೆ ಹೇಳ್ತಿರಲ್ಲ ಸರ್, ನೀವು ಮರೆಯೋಕ್ಕಾಗಲ್ಲ ಸರ್ ನನಗೆ. ಬಾಬು ನಾವೆಲ್ಲ ಡಿಸ್ಕಷನಲ್ಲಿ ಇದ್ವಿ. ಬಾಬುಗೆ ಇಂಟ್ರೆಸ್ಟು, ಟೈಗರ್ ಫೈಟ್ ಹಾಕ್ಬಿಡೋಣ. ಶಿವ ಇದ್ದವನು ಅವ್ರ ಪೆರಿಯವರೇ ಪಂಡ್ಲೆ ಇವರಂಗೆ ಪಟ್ರು. ಅಂದರೆ MGR ಅವ್ರು ಮಾಡಿಲ್ಲ ಅಂತನಾ? ರಾಜ್ಕುಮಾರ್ ಮಾಡಿಲ್ಲ. ಏಯ್ ಪೋಡ್ಯಾ ಅಂತ ಅಂದ್ಬಿಟ್ಟು ಹಾಕಿಸ್ಬಿಟ್ಟು ಮೇಲೆ ಅವ್ರನ್ನ ಕಟ್ಟಾಕಿರ್ತಾರೆ. ನಾವು ಕೆಳಗಡೆ ಕೇಜಲ್ಲಿ 2 ಹುಲಿ ಬಿಟ್ಬಿಟ್ರೆ ನಾವಿಬ್ರು ಫೈಟ್ ಮಾಡಬೇಕು. ಬೆಳಗ್ಗೆ ಹೋಗ್ತಾರೆ, ನಾವು ಸ್ಟುಡಿಯೋಲ್ಲಿ ಹೋದ್ರೆ ಅಲ್ಲಿ ಕೇಜಲ್ಲಿ ಓಡಾಡ್ತಿರೋದಲ್ಲ ಅಂತ ಓಡಾಡ್ತಾ ಇರೋದು. ಆಮೇಲೆ ಹುಲಿನ ಎತ್ಕೊಂಡ್ಬಿಟ್ಟು 16 ಜನ ಒಂದೊಂದು ಹುಲಿನ ಎತ್ಕೊಂಡ್ಬಿಡೋರು. 16 ಜನ ಬಂದಾಗ ಈ ಮೂಗು ಅವ್ನು ಸುಂದರ ಅಂತ ಕೊಯಮತ್ತೂರ್ನು ಹಿಂಗೆ ಪಾಸ್ ಆದ. ಈಗ ನಿಮ್ಮ ಕೈ ಕಾಲು ಹಿಂಗೆ ಹಿಡ್ಕೊಂಡ್ಬಿಟ್ರೆ ನಿಮ್ಗೆ ಏನು ಸ್ಟ್ರೆಂತ್ ಇರುತ್ತೆ? ಆ ಹುಲಿಗೆ ಏನು ಸ್ಟ್ರೆಂತ್ ಇರುತ್ತೆ ಅಂದರೆ ಹಿಂಗೆ ಇಟ್ಕೊಂಡು ಬರ್ತಾ ಇತ್ತಲ್ಲ, ಅವ್ನು ನೋಡಿದ ತಕ್ಷಣ ಪಟಾರ್ ಅಂತ ಅವ್ನ ವಾಸನೆ ಕಂಡು ಹಿಡಿಯುತ್ತೆ. ಪಟ್ ಅಂತ ತಕ್ಷಣ 16 ಜನ ಔಟು. ಅಯ್ಯೋ ನನ್ನ ಮಗಂದೆ, 16 ಜನ ಹಿಡ್ಕೊಂಡು ಹಿಂಗೆ ಆಗೋದು, ನಾವು ಒಬ್ಬ ಏನಪ್ಪ ಮಾಡೋದು ಅಂತ ನಮಗೆ ಪ್ರಾಣ ಹೊಟ್ಟೋಯ್ತು. ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ 4:30ಗೆ ಅಂತ ಸೌಂಡಲ್ಲ, ನಿದ್ದೆನೇ ಬರ್ತಾರೆ ನಮಗೆ, ಈಗ ಹೋಗ್ಬೇಕಲ್ಲ ಅಂತ. ಸರಿ ನಾನು ಅಪ್ಪವೇ 0 ಅಂತ ಶಿವಯ್ಯ ಮಾಸ್ಟ್ರು ನಮಗೆ ಬೈತಾ ಇದ್ದ. ಸರಿ ಓದ್ವಿ ಮಾಡ ಚಿಟಿ ಬಾಬು ಆಮಡ 2 ಶಾಟ್ ಕೊಡ್ತಿದ್ದ ಆಮಡ 2 ಶಾಟ್ 6 ಕ್ಯಾಮ್ರಾ ಪಟಾರ್ನ ಇಡ್ತಿಡ್ರೆ ಅಂತ ಅನ್ನೋನು. ನಮಗೆ ಒಳಗೆ ಹೋದ್ರೆ ಹಿಂಗೆ ಕೂತಿರೋದು ಅಂದರೆ ವಾಪಸ್ ನಾವು KG. ಸರಿ ಒಂದು ಐಡಿಯಾ ಮಾಡಿ, ಆ ಐಡಿಯಾ ಏನು ಅಂತ ಹೇಳೋದು ಬೇಡ. ನಾನು ಒಂದು 10 ನಿಮಿಷ ಆದಮೇಲೆ ಈಚೆ ಬಂದೆ ಮೇಕಪ್ ರೂಮಿಂದ. ಚಪ್ಪಾಳೆ ಸೌಂಡ್ ಹಿಂಗೆ ಅಲ್ಲ ಹೊಡಿತಾವ್ರೆ. ಇದೇನೇ ಅಂತ ಅನ್ನು ಗೊತ್ತು. ನೋಡಿದ್ರೆ ಮನೆ ನಾಯಿ ಇರ್ತದಲ್ಲ, ಅದು ಶ್ರೀನಾಥ್. ನಾನಾದ್ರೂ ಸ್ವಲ್ಪ ತರ್ಪ, ಅವನು ಗುಡ್ ಮಾರ್ನಿಂಗ್ ಮಾ ಹುಲಿ ಪಕ್ಕ ಕೂತ್ಕೊಂಡು ನಾಯಿ ಥರ ಸೌರ್ತಾವನೆ. ಮಮ್ಮ ಅಂತಾನೆ. ಅಯ್ಯೋ ನನ್ನ ಮಗನೇ ಏನಾಯಿತು ಅಂತ ಒಳಗೋಗಿ ಹುಲಿನ ಎತ್ತಿ ಬಿಸಾಕಿ, ಆ ಹುಲಿಗಳು ಹೆಂಗಿತ್ತು ನಾವುಗಳು ಹುಲಿ ಆಗ್ಬಿಟ್ವಿ. ಆ ಹುಲಿ ಅಂತ ಅಲ್ಲಿ ಹೋಗೋದು, ತೆಗ್ದು ಹಿಂಗೆ ಹಿಡಿದು ಲಾಸ್ಟಲ್ಲಿ ಹಿಂಗೆ ಬಿಸಾಕಿ ಕ್ಯಾಮ್ರಾಗೆ ತೋರಿಸ್ಕೊಂಡು ಸತ್ತೋದಂಗೆ ಮಾಡಿ ಬಿಟ್ವಿ. ಅಫ್ಕೋರ್ಸ್ ನಾವು ಬಹಳ ಎಂಜಾಯ್ ಮಾಡಿದ್ದು ನಿಮ್ಮ ಡ್ಯೂಯೆಟ್ಸ್, ಹೀರೋಯಿನ್ಸ್ ಜೊತೆ ನೀವು ಆಡಿದಂಥ ತುಂಟಾಟಗಳು. ಇಟ್ ವಾಸ್ ಸೋ ನೈಸ್. ಸ್ಕ್ರೀನಲ್ಲಿ ಸರ್ ಆಕ್ಟಿಂಗ್, ಆನ್ ಸ್ಕ್ರೀನ್, ಆ ಸ್ಕ್ರೀನ್ ಜೋಡಿಗಳು ಕೆಲಗಿದೆ. ಏನೋ ಒಂದು ಒಳ್ಳೆ ಆ ಫೋಟೋಸ್ ಬಗ್ಗೆ, ಆ ಫೋಟೋ ತಕ್ಷಣ ನಿಮ್ಗೆ ಏನೋ ಒಂದು ಘಟನೆ ಇದ್ದೇ ಇರುತ್ತೆ ಸರ್. ನೀವು ಎಷ್ಟು ಚೆನ್ನಾಗಿ ಹೀರೋಯಿನ್ ಬಗ್ಗೆ ಅಲ್ಲ ಸರ್, ಆ ಫಿಲ್ಮ್ ಬಗ್ಗೆ ಎಲ್ಲ ಹೇಳಿ. ಆ ಫಿಲ್ಮ್ ಅಲ್ಲಿ ನಡೆದಿದ್ದೆ ಒಂದು ಘಟನೆ ಹೇಳಿ ಸರ್. ಫೋಟೋ ನಂಬರ್ 1 ಕೊಡ್ರಪ್ಪ. ಈ ಫಿಲ್ಮ್ ಅಲ್ಲಿ ಹೇಳಿ ಸರ್, ಅಥವಾ ಆ ಕಟ್ಟಡದ ಬಗ್ಗೆ ಹೇಳಿ ಸರ್, ಆ ನೀರಿನ ಬಗ್ಗೆ ಹೇಳಿ ಸರ್. ಆ ಫಿಲ್ಮ್ ಏನೋ ಒಂದು ಘಟನೆ ಹೇಳಿ ಸರ್. ಆವತಿ ತೋರಿಸ್ರಿ. ಆಹುತಿ ಅಲ್ಲ, ಅಲ್ಲೇ ಆವತಿ ಆಗಿದ್ದು ನಾನು. ಸೋ ನೈಸ್ ರೈ ಸರ್. ನಿಮ್ಮ ಹೀರೋಯಿನ್ ಸಾಲಲ್ಲಿ ಒಬ್ರು ನಿಮ್ಮ ಹೀರೋಯಿನ್ ಆಗಿ ಮಾಡಿದ್ದಾರೆ, ನಿಮ್ಮ ಸಿಸ್ಟರ್ ಆಗಿ ಮಾಡಿದ್ದಾರೆ, ನಿಮ್ಮ ಹೆಂಡತಿಯಾಗಿ ಮಾಡಿದ್ದಾರೆ. ಆ ನಟಿ ನಮ್ಮ ಜೊತೆ ಇದ್ದಾರೆ, ಸ್ವಾಗತಿಸಿ.
ಅಯ್ಯೋ ಇವಳ ಕತೆ ಹೇಳ್ತೀನಿ ನಾನು. ಹೇಳಿ ಸರ್ ಈಗ ಅದಕ್ಕೆ ಕರ್ಸಿದ್ದೀವಿ ಸರ್, ಹೇಳಿ ಸರ್. ಮಿಸ್ಟರ್ ರಾಜ ಅಂತ ಒಂದು ಪಿಕ್ಚರ್ಗೆ ಸಾಂಗ್ ಬ್ಯಾಲೆನ್ಸ್ ಇತ್ತು. ಅದರಲ್ಲಿ ಮಹಾಲಕ್ಷ್ಮಿ ಇವಳು ಇಬ್ಬರು ಹೀರೋಯಿನು. ಮಹಾಲಕ್ಷ್ಮಿ ಸಾಂಗು 3 ದಿನ ತೆಗೆದು, ಇವಳು ಸಾಂಗು ಒಂದೇ ದಿನಕ್ಕೆ ಮುಗಿಸ್ಬಿಟ್ರು. ಇವಳು ಏನ್ ಸರ್ ಅದು ನಂದಾದ್ರೆ ಒಂದೇ ದಿನಕ್ಕೆ ಮುಗಿಸ್ತೀರಾ? ಇಲ್ಲಮ್ಮ ಟೈಮ್ ಇಲ್ಲ ಅಂದ್ರೆ ಎಷ್ಟು ಕಾಂಪ್ಲೆಕ್ಸ್. ಅವ್ರದ್ದಾದ್ರೆ 3 ದಿನ ತೆಗಿತೀರ, ನಮ್ದಾದ್ರೆ ಒಂದೇ ದಿನ. ಸೀರೆ ಕೊಟ್ಟೆ ಬಾರನೋ ಏನೋ ಒಂದು ಸಾಂಗ್ ಇವಳು ಹಂಗೆ ಪಾಪ. ಆದ್ರೂ ನೋಡಿ ಒಬ್ಳು ಲೇಡಿ ಬಂದು ಇವತ್ತು ಏನ್ ಅಚೀವ್ ಅಂತ. ಶಿ ಹಸ್ ಅಚೀವ್ಡ್ ಎವ್ರಿಥಿಂಗ್. ವಿ ಆರ್ ಆಲ್ ಪ್ರೌಡ್. ಸಿನಿಮಾ ಇದರಲ್ಲಿ ಕಲಾವಿದರಾಗಿ ಬಂದು ಒಂದು ಖಂಡಿತವಲ್ಲ ಅದು ಪ್ರತಿನಿಧಿಸ್ಬೇಕಾದ್ರೆ ವಾದ ವಿವಾದಗಳು ಮಾಡಬೇಕು. ಚೀಫ್ ಮಿನಿಸ್ಟರ್ಗೂ ಪ್ರಶ್ನೆ ಆಗ್ತಾಳೆ, ಆಮೇಲೆ ಸುಮ್ಮನಾಗ್ತಾಳೆ. ನಾನು ಕೇಳಲ್ಲ ಅಷ್ಟೇ, ನಾನು ಕೇಳಿದ್ರೆ ಬಾಮ್ಮ ಈಚೆ ಅಂತೀನಿ. ಅದು ನನ್ನೊಬ್ಬನ ಬಿಟ್ಬಿಟ್ಟು ಇನ್ನು ಯಾರಿಗೂ ಬಿಡೋದಿಲ್ಲ ಇವಳು. ಎಸ್ ತಾರಾಜಿ, ನಿಮ್ಮ ಪ್ರತಿಕ್ರಿಯೆ? ವಿಷ್ಣು ಸರ್ ಮತ್ತು ಅಂಬರೀಷ್ ಸರ್ ಮತ್ತು ಅನಂತ್ ನಾಗ್ ಸರ್, ಇವ್ರು 3 ಜನ ಜೊತೆಗೆ ಎಲ್ಲ ರೀತಿಯ ಪಾತ್ರ ಮಾಡುವಂಥ ಅವಕಾಶ ಆ ಭಗವಂತ ನಾನು ಕಲ್ಪಿಸಿದ್ದು ನಂಗೆ ನಾನು ಅದೃಷ್ಟ ಅಂತ ಭಾವಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಇನ್ಸಿಡೆಂಟ್ ಅಂದರೆ ಮುಂಜಾನೆ ಮಂಜು ಶೂಟಿಂಗಲ್ಲಿ ಬಹುಶಃ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಒಂದು ಸೀನಲ್ಲಿ ನನ್ನ ಸೀರೆಗೆ ಬೆಂಕಿ ಹತ್ಕೊಳ್ಳುತ್ತೆ, ಅದನ್ನ ಅವ್ರು ಬಂದು ಕಾಪಾಡಬೇಕು. ಪೆಟ್ರೋಲ್ ಸೊಲ್ಯೂಷನ್ ಏನೋ ಹಾಕಿದ್ರು ಸೀರೆ ತುದಿಲ್ ಹಾಕಿ, ಬೇಗ ಹತ್ಕೊಳ್ಳುತ್ತೆ ಅದು ಅಂತ. ಡೇಂಜರಸ್. ಸರಿ ಆಯ್ತು ಅಂತ ಹೇಳಿ ಒಲೆ ಮೇಲೆ ಶಾರ್ಟ್ ರೆಡಿ ಆಕ್ಷನ್ ಅಂತ ತಕ್ಷಣ ಹಾಕಮ್ಮ ಸೆರಗು ಧಬಕ್ ಅಂತ ಹತ್ಕೊಂಡ್ಬಿಡ್ತು, ಇಲ್ಲಿ ಬಂದ್ಬಿಡ್ತು ಅದು. ನಾನು ಸೆರಗು ಹೀಗೆ ಬೀಳಿಸೋ ಬದಲು ಒದ್ಕೊಂಬಿಟ್ಟೆ. ಸೆರಗು ಬಿದ್ದಾಯ್ತಲ್ಲ ಯಪ್ಪ ಅಂತ ಫುಲ್ ಬೆಂಕಿ. ನನಗೆ ಇವ್ರು ಯಾವಾಗ ಬಂದು ಕಾಪಾಡಿದ್ರು, ನಾನು ಯಾವಾಗ ಆಸ್ಪತ್ರೆಯಲ್ಲಿ ಇದ್ದೀನಿ ನನಗೇನು ಗೊತ್ತಿಲ್ಲ. ಆದರೆ ಆಸ್ಪತ್ರೆ ಕಂಡುಬಿಟ್ಟಾಗ ಇವರು ಸಂದೇಶ್ ನಾಗರಾಜು ಎಲ್ಲ ಇದ್ದರು. ನನ್ನ ಕೂದಲೆಲ್ಲ ಸುಟ್ಟೋಗಿತ್ತು. ಅಂದರೆ ಒಂದು ರೀತಿಯಾಗಿ ಅಣ್ಣ ಅನ್ನೋದಕ್ಕೆ ಒಂದು ನಿಜವಾದ ಅರ್ಥ ನನ್ನ ಅಂಬಿ ಅಣ್ಣ. ಈ ಸಮಯದಲ್ಲಿ ಮೆಚ್ಕೊಳ್ಳೇಬೇಕಾಗಿದ್ದು ಅಂತಂದರೆ ಅವರ ಕಾರ್ಯಕ್ರಮ ಮಾಡ್ತಿರೋದು ಹೆಚ್ಚಲ್ಲ, ಅವ್ರು ಬಂದು ಇಲ್ಲಿ ಕೂತ್ಕೊಂಡು ಇಷ್ಟೊತ್ತವ್ರು ಕೂತವ್ರಲ್ಲ ಅದೇ ಹೆಚ್ಚು. ಇವಳೇ ಫಸ್ಟ್ ಅಪ್ರೋಚ್ ಮಾಡಿದ್ದು ರಮೇಶ್, ವೀಕೆಂಡ್ ವಿತ್ ರಮೇಶ್ ಅಂತ. ನಾನು ಆಗಲ್ಲ, ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಆಡಲ್ಲ. ಅದನ್ನು ಕೇಳಲೇ ಇಲ್ಲ ಇವರು, ಯಾತಕ್ಕೆ ಮಾಡಲ್ಲ ಹೇಳ್ಬಿಡಿ ಸರ್, ಈಗ ಕೇಳ್ಬಿಡ್ತೀವಿ ಸರ್. ಯಾಕೆಂದರೆ ನಾನು ಒಬ್ಬ ಸಿನಿಮಾ ಚಲನಚಿತ್ರ ಕಲಾವಿದರ ಸಂಘದ ಅಧ್ಯಕ್ಷ. ಈ ವೀಕೆಂಡ್ ಇಸ್ ರಮೇಶು ತುಂಬ ಫೇಮಸ್ ಆಗಿಬಿಟ್ಟು ಜನ ಎಲ್ಲ ಇದ್ರ ಬಗ್ಗೆ ನೋಡ್ತಾರೆ, ಸಿನಿಮಾ ಮರ್ತು ಬಿಡ್ತಾರೆ ಅಂತ ನಾನು ಮಾಡಲ್ಲ ಅಂತ ಹೇಳ್ತಿದ್ದೆ. ಇದು ಇವತ್ತಂತೂ ಗ್ಯಾರಂಟಿ ಕ್ಲಾರಿಟಿ ಸಿಗ್ತಾ. ಕ್ಲಾರಿಟಿ ಸಿಗ್ತದೆ. ಥ್ಯಾಂಕ್ ಯು ತಾರಾಜಿ, ಥ್ಯಾಂಕ್ ಯು ಸೊ ಮಚ್.